ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಕಾರ್ಯದ ನಡುವೆ ಬಿಎಲ್ಒಗಳು ಎದುರಿಸುತ್ತಿರುವ ಸಮಸ್ಯೆಗಳು ಒಂದೊಂದಾಗಿ ಹೊರಬರುತ್ತಿವೆ. ಕೆಲಸದ ಒತ್ತಡದ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಸಾರ್ವಜನಿಕ ವಲಯಗಳಲ್ಲಿ ನಡೆಯುತ್ತಿರುವ ಅಪಪ್ರಚಾರದಿಂದ ಮಾನಸಿಕ ಒತ್ತಡ ಹೆಚ್ಚಾಗಿದೆ ಎಂದು ಬಿಎಲ್ಒಗಳು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಈ ಕುರಿತು ಬಿಎಲ್ಒ ಒಬ್ಬರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. 1000 ಪಾಪ್ಯುಲೇಷನ್ ವೋಟರ್ಸ್ಗಳು ಇರ್ತಾರೆ. ಒಬ್ಬ ವ್ಯಕ್ತಿಗೆ 2 ಫಾರಮ್ನಂತೆ 2000 ಫಾರಮ್ಗಳನ್ನ ನಮಗೆ ಕೊಟ್ಟಿರ್ತಾರೆ. ಜೊತೆಗೆ ಒಂದು ಸ್ಟಿಕ್ಕರ್ ಕೂಡ ಕೊಟ್ಟಿರ್ತಾರೆ. ಆ 2000 ಬಂಡ್ಲು ಸುಮಾರು ಒಂದು ಪಿಂಡಿಯಷ್ಟು ಇರುತ್ತೆ. ಆ ಪಿಂಡಿನೂ ಕೂಡ ನಮ್ಮ ಜೊತೆಗೆ ಇಟ್ಕೊಂಡು ಒಂದು ಸ್ಟಿಕ್ಕರ್ನು ಇಟ್ಕೊಂಡು ನಮ್ಮೊಟ್ಟಿಗೆ ನಮ್ಮ ಮೊಬೈಲ್ನು ಇಟ್ಕೊಂಡು ನಾವು ಹೋಗಬೇಕು. ಹೋದಂಥ ಸ್ಥಳದಲ್ಲಿ ಆ ಮನೆಗಳಲ್ಲಿ ಅವಿದ್ಯಾವಂತರು ಇರ್ತಾರೆ, ವಿದ್ಯಾವಂತರು ಕೂಡ ಇರ್ತಾರೆ. ನಾವೇ ಕೂಡ 2002 ಫಿಲ್ ಮಾಡಿ ಅಂತ ಅವರಿಗೆ ಹೇಳಿದ್ದಾರೆ. ಆದರೆ ಅವರು ಪೂರ್ತಿ 2002 ನಾವು ಓದಿಲ್ಲ, ಅದನ್ನು ಫಿಲ್ ಮಾಡೋದಕ್ಕೆ ನಮಗೆ ಬರ್ತಾ ಇಲ್ಲ, ನೀವೇ ಫಿಲ್ ಮಾಡಿ ಅಂತ ಹೇಳ್ತಾರೆ. ಸೊ ನಾವು ಒಂದು ಮನೆ ಹತ್ರ ಏನಾದರೂ ಬೈ ಚಾನ್ಸ್ ಮಿಸ್ ಆಗಿ ಆ ಪಿಂಡಿಯನ್ನು ಇಟ್ಟು ಅವಿದ್ಯಾವಂತ ಮನೆಗೆ ಹೋಗಿ ನಾವು ಅದನ್ನು ಭರ್ತಿ ಮಾಡಿಕೊಡುವಂಥ ಸಂದರ್ಭದಲ್ಲಿ ಅಪಪ್ರಚಾರ ಮಾಡ್ತಾರೆ. ನೀವು ಒಂದು ಕಡೆ ಕುತ್ಕೊಂಡು ಎಲ್ಲ ಕೆಲಸಗಳನ್ನು ಒಬ್ಬ ಜನಗಳನ್ನು ಸೇರಿಸಿ BLO ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅಪಪ್ರಚಾರವನ್ನು ಮಾಡ್ತಾರೆ. ನಮಗೆ ಕಣ್ಣುಗಳು ತೀರಂತವಾಗಿ ಕಾಣಿಸ್ತಾ ಇಲ್ಲ. ಆಧಾರ್ ಕಾರ್ಡಲ್ಲಿರೋಂಥ ಫೋನ್ ನಂಬರ್ನೇ ತಗೊಂಡು ನೀವು ಎಂಟ್ರಿ ಮಾಡಿ ಅಂತಾರೆ. ತುಂಬ ಸಮಸ್ಯೆ ಆಗ್ತಾ ಇದೆ ನಮ್ಗಳಿಗೆ. ಅದನ್ನು ಬರೆಯೋಕ್ಕಾಗ್ತಾ ಇಲ್ಲ, ಈ ಪಿಂಡಿನೂ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸ್ಟಿಕ್ಕರ್ ಬರೆದ್ರೆ ಮಿಸ್ ಆಗಿ ಸ್ಟಿಕ್ಕರ್ನ ನಾವು ಅಂಟಿಸ್ ಬರ್ದಲೇ ಮರ್ತು ಬಂದರೆ ಅದಕ್ಕೂ ಕೂಡ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದು ತುಂಬ ಮಾನಸಿಕ ಒತ್ತಡಗಳಿಗೆ ನಮ್ಮನ್ನ ತಳ್ತಾ ಇದೆ. ಈಗೇನು ನಮ್ಮ ಸಂಘಟನೆ ಕರೆ ಕೊಟ್ಟಿದೆ, ನಾವೀಗಾಗಲೇ ಮ್ಯಾಪಿಂಗ್ ಅಂತ ಹೇಳಿ ಮಾಡಿಸಿದ್ರು. ಆದರೆ ಈಗ ಜೂನ್ ತಿಂಗಳಲ್ಲಿ ಸ್ವಲ್ಪ ಜನವನ್ನ ಬದಲಾವಣೆ ಮಾಡಿದ್ರು. ಅಂದರೆ SIRಗೆ ಅಂತಾನೆ ಹೇಳಿ ಹೊಸೊಬ್ಬರನ್ನ ತಗೊಂಡ್ರು BLO ಆಗಿ. ಅವ್ರಗಳಿಗೆ ತರಬೇತಿನೂ ಕೂಡ ಕೊಟ್ಟಿಲ್ಲ. ಒಂದು ದಿನದ ತರಬೇತಿ ಕಾರ್ಯಾಗಾರ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಕೊಟ್ಟರು. ಆದರೆ ಅಲ್ಲಿ ಸಂಪೂರ್ಣವಾದಂಥ ಒಂದು ತರಬೇತಿ ನಮಗೆ ಇರಲಿಲ್ಲ. ಅಲ್ಲಿ ಒಂದು ಒಂದು ಮೇಲ್ ಹಂತದ ಒಂದು ತರಬೇತಿ ಇತ್ತು. ಆದರೆ ಅದು ಸಂಪೂರ್ಣವಾದ ತರಬೇತಿ ಅಲ್ಲದೇ ಇರೋದ್ರಿಂದ ಈ ಹೊಸಬರಿಗೆ ಏನಾಗಿದೆ ಅಂತ ಅಂದರೆ ಒಂದು ವಿಡಿಯೋನ ಬಿಡ್ತಾರೆ. ಆ ವಿಡಿಯೋನ ನೋಡಿಕೊಂಡು ನಾವು SIRನ ಮಾಡಬೇಕು. ಪ್ರತಿದಿನ ಅಂಥದ್ದೊಂದು ವಿಡಿಯೋ ಬಿಟ್ಟಾಗ ನಮಗೆ SIR ಅಂದ್ರೇನು, ಮ್ಯಾಪಿಂಗ್ ಅಂದ್ರೇನು ಅಂತ ಹೊಸಬರಿಗೆ ಪೂರ್ತಿ ಗೊತ್ತಿಲ್ಲ. ಆದರೆ ಹಳೆ BLOಗಳು ಏನು ಇದ್ದೋ ಅವರಿಗೆ ಫಾರಮ್ 6, ಫಾರಮ್ 7, ಫಾರಮ್ 8 ಅಂತ ಅಷ್ಟೇ ಇದ್ದಿದ್ದು. ಈ ಟೆಕ್ನಾಲಜಿ ಬದಲಾವಣೆ ನಂತರ ನಾವು ಈ ಮೊಬೈಲಲ್ಲಿ ಆ್ಯಡ್ ಮಾಡೋಕ್ಕೆ ಬಂದಾಗ ಅಷ್ಟನ್ನೇ ಮೊಬೈಲಲ್ಲಿ ಆ್ಯಡ್ ಮಾಡಿ ಅಂತ ಹೇಳಿದ್ರು. ಸಂಪೂರ್ಣವಾಗಿ ಎಲ್ಲರೂ ಅದೇ ಆ್ಯಪನ್ನು ಓಪನ್ ಮಾಡ್ಕೊಂಡಿರೋದ್ರಿಂದ, ಏಕಕಾಲದಲ್ಲಿ ಎಲ್ಲರೂ ಅದೇ ಆ್ಯಪನ್ನು ಓಪನ್ ಮಾಡ್ಕೊಂಡಿರೋದ್ರಿಂದ ಈ ಕಡೆ ICDS ಪ್ರೋಗ್ರೆಸ್ಸು ಏನು ಕ್ವಶನ್ ಟ್ರ್ಯಾಕರ್ ಕೆಲಸ ಮಾಡಬೇಕು ಅದನ್ನು ಕೂಡ ಕುಂಠಿತ ಆಗ್ತಾ ಇದೆ. ಈ ಕಡೆ BLO ಆ್ಯಪಲ್ಲಿ ಏನು ನಾವು ಪ್ರೋಗ್ರೆಸ್ ಕೊಡಬೇಕು, ಮೇಲಿಂದ ಮೇಲೆ ನೀವು ಎಷ್ಟು ಫಾರಮ್ನ ಕೊಟ್ಟಿದ್ದೀರಾ, ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ, ಎಷ್ಟು ಫಾರಮ್ನ ನೀವು ಮೊಬೈಲಲ್ಲಿ ಅಪ್ಲೋಡ್ ಮಾಡಿದ್ದೀರಾ ಅಂತ ಒಬ್ಬೊಬ್ಬರಲ್ಲ, ಅಲ್ಲಿ ಸಂಬಂಧಪಟ್ಟಂಥ ಚುನಾವಣಾ ಅಧಿಕಾರಿಗಳು ಏನೆಲ್ಲ ಇದ್ದಾರೆ ಅವ್ರುಗಳೆಲ್ಲರೂ ಒಂದೊಂದು ಮೆಸೇಜ್ ಆಗ್ತಾ ಇರ್ತಾರೆ. ನಾವು ಒಂದು ಕಡೆ ಇಲಾಖೆಯ ಮೆಸೇಜನ್ನು ನೋಡೋಕ್ಕಾಗಲ್ಲ, ಒಂದು ಕಡೆ BLOಗಳ ಅಧಿಕಾರಿಗಳು ಕೊಡೋಂಥ ಮೆಸೇಜನ್ನು ನೋಡೋಕ್ಕಾಗಲ್ಲ. ಅದೇ ಫೋನಲ್ಲಿ ನಾವು BLO ಆ್ಯಪನ್ನು ಓಪನ್ ಮಾಡಿರಬೇಕು, ಕ್ವಶನ್ ಟ್ರ್ಯಾಕರನ್ನು ಓಪನ್ ಮಾಡಿರಬೇಕು. ಇವೆಲ್ಲವೂ ಒಂದೇ ಸೇಮ್ ಟೈಮಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಅದು ಮಾನಸಿಕ ಒತ್ತಡಕ್ಕೆ ನಮ್ಮನ್ನು ತಳ್ತಾ ಇದೆ. ನಮ್ಗೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾಕಂದರೆ ಈಗ ಹಳ್ಳಿಗಳಲ್ಲಿ, ಈಗ ಗ್ರಾಮೀಣ ಪ್ರದೇಶದಲ್ಲಿ ಅದೇ ಜಾಗದಲ್ಲಿ ಅದೇ ವ್ಯಕ್ತಿಗಳು ಇರ್ತಾರೆ. ಸ್ವಲ್ಪ ಮಟ್ಟಿಗೆ ಅದನ್ನು ಸರಳತೆ ಮಾಡ್ಕೋಬಹುದು. ಆದರೆ ಈ ನಗರ ಪ್ರದೇಶಗಳಲ್ಲಿ ಇಲ್ಲಿ 2002ರಲ್ಲಿ ಇದ್ದಾರೆ, 2025ಕ್ಕೆ ಬೇರೆ ಕಡೆ ವಲಸೆ ಹೋಗಿದ್ದಾರೆ. ಈ ವಲಸೆಗಾರರದ್ದು ಎಲ್ಲದನ್ನು ನಮಗೆ ಸಂಗ್ರಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಮ್ಯಾಪಿಂಗ್ ಮಾಡುವಂಥ ಟೈಮಲ್ಲಿ ನಮಗೆ ಏನು ಮಾಡಿದ್ದಾರೆ ಅಂತ ಅಂದರೆ ಅವರಿಗೆ 100% ರಿಸಲ್ಟ್ ಕೊಡಬೇಕು ಅಂತ ಹೇಳಿ ಆ ಮ್ಯಾಪಿಂಗ್ ಟೈಮಲ್ಲಿ ಸೊಸೆದಿರನ್ನೆಲ್ಲರನ್ನು ಲಾಸ್ಟ್ ಹಂತದಲ್ಲಿ ಮೊಮ್ಮಕ್ಕಳಾಗಿ ಪರಿಗಣನೆಗೆ ತಗೋಬೇಕು ಅಂತ ಹೇಳಿ ಅದನ್ನು ಆ ಥರದ ಮ್ಯಾಪಿಂಗ್ ಕೂಡ ಮಾಡಿಸಿದ್ದಾರೆ. ಈಗ ಅದು ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಅಪ್ಡೇಟಲ್ಲಿ ನಾವು ಅದನ್ನು ಸೊಸೆನ ಮೊಮ್ಮಗಳಂತ ಕೊಟ್ಟಿದ್ದೀವಿ. ಈಗ ಬದಲಾವಣೆ ಮಾಡ್ಕೋಬೋದು. ಆದರೆ ಅವರು ಇದರಿಂದ ಏನು ಉಪಯೋಗ ಇದೆ, ಇದರಿಂದ ನಮಗೆಲ್ಲ ಏನು ಅನುಕೂಲ ಇದೆ, ಒಂಥರ ಸರಳ ಅವರ ಆಡು ಭಾಷೆಗಳಲ್ಲಿ ನಮ್ಮನ್ನು ಬೈಯೋದೆಲ್ಲ ಇದೆ. ಮತ್ತು ಸರಿಯಾದ ರೀತಿ ಸಹಕಾರಗಳನ್ನು ಕೂಡ ಕೊಡ್ತಾ ಇಲ್ಲ. ಜೊತೆಗೆ ನಾವು ಆ ಹೊರೆನ ಹೊತ್ಕೊಂಡು ಹೋಗೋದನ್ನು ಕೂಡ ಅದ್ರ ಜೊತೆಗೆ ಅವ್ರ ಜೊತೆ ಅವ್ರಿಗೆ ಆಗಿ ಅವರ ಮನಸ್ಸಿಗೆ ಬಂದಂತೆ ಬೈಯೋದು ಎಲ್ಲವೂ ಇದೆ. ಈ ಕಡೆ ಸರ್ಕಾರ ಅಧಿಕಾರಿಗಳೂ ನಮಗೆ ಪ್ರೋಗ್ರೆಸ್ ಕೊಡಬೇಕು ಅಂತ ಬೈತಾ ಇದ್ದಾರೆ, ಆ ಕಡೆ ನಮಗೆ ಸಾರ್ವಜನಿಕರು ಬೈತಾ ಇದ್ದಾರೆ. ಮತ್ತು ಪ್ರೋಗ್ರೆಸ್ ಕೂಡ ಆಗ್ತಾ ಇಲ್ಲ, ಈ ಇಲಾಖೆಯ ಕೆಲಸಗಳು ಆಗ್ತಾ ಇಲ್ಲ. ನಮ್ಮ ವೈಯಕ್ತಿಕ
ಸಮಸ್ಯೆಗಳನ್ನು ಕೂಡ ತುಂಬ ಇದೆ. ಇವೆಲ್ಲವೂ ಸೇರಿ ನಮ್ಮ ಮಾನಸಿಕ ಒತ್ತಡಗಳಿಗೆ ತಳ್ತಾ ಇದೆ. ಹಾಗಾಗಿ ನಾವು ಜುಲೈ 10ನೇ ತಾರೀಕು ಏನು ಕರಾಳ ದಿನ ಕಪ್ಪು ಬಟ್ಟೆ ಧರಿಸಿ ಜಿಲ್ಲಾ ಅಧಿಕಾರಿಗಳ ಮುಂದೆ ಅಧಿಕಾರಿ ಕಚೇರಿ ಮುಂದೆ ಮುತ್ತಿಗೆ ಹಾಕಬೇಕು ಅಂತ ಏನು ನಮ್ಮ ಸಂಘಟನೆ ಕರೆ ಕೊಟ್ಟಿದೆ. ಖಂಡಿತ ನಾವು BLOಗಳೆಲ್ಲರೂ ಭಾಗವಹಿಸ್ತೀವಿ.